ಸೆಕೆಂಡ್ ಯೂಟ್ಯೂಬ್ ಪೇಮೆಂಟ್ ಬಂದಿದೆ. ಫಸ್ಟ್ ಯೂಟ್ಯೂಬ್ ಪೇಮೆಂಟಿಂದ ಸೆಕೆಂಡ್ ಯೂಟ್ಯೂಬ್ ಪೇಮೆಂಟ್ ಬರೋಕ್ಕೆ 5 ತಿಂಗಳು ನನಗೆ ತಗೊಂತು. ಎಲ್ಲರಿಗೂ ಕೂಡ ಯಾರೆಲ್ಲ ಪ್ರತಿಯೊಬ್ಬರು ನನಗೆ ಮೆಸೇಜ್ ಮಾಡಿದ್ದೀರಾ, ಲೈಕ್ ಮಾಡಿದ್ದೀರಾ ಕೂಡ ಕೋಟಿ 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 ಧನ್ಯವಾದಗಳು. ನಾವೇ ಓನಾಗಿ ಯಾವುದೋ ಒಂದು ಹಾಕಿ ಮಾಡಿದ್ವಿ ಅಂತ ಅಂದರೆ ಅದಕ್ಕೆ ಕಾಪಿರೈಟ್ ಸ್ಟ್ರೈಕ್ ಅಂತ ಕೊಟ್ಬಿಡ್ತಾರೆ. ಈಗ ನಮಗೆ ಕಾಪಿರೈಟ್ ಸ್ಟ್ರೈಕ್ ಬಂತು ಅಂತ ಅಂದರೆ 3 ತಿಂಗಳು ಅಂದರೆ 90 ದಿನಗಳ ಕಾಲ ನಾನು ಎಂಥ ವಿಡಿಯೋ ಹಾಕಿದ್ರೂ ಕೂಡ ನನ್ನ ವಿಡಿಯೋಸ್ ಓಡಲ್ಲ. 90 ದಿನಗಳಲ್ಲಿ 3 ಮಿಸ್ಟೇಕ್ ಏನಾದರೂ ಆಯಿತು ಅಂದ್ಕೊಳ್ಳಿ, ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಡಿಲೀಟ್ ಮಾಡುವಂತಹ ಕೆಲಸವನ್ನು ಯೂಟ್ಯೂಬ್ನವರು ಮಾಡ್ತಾರೆ. ಅದೇ ಒಂದು ವಿಡಿಯೋ ಮಾಡ್ತಾ ಇದ್ದೀರಾ ಅಂತಂದರೆ ಒರಿಜಿನಲ್ ಕಂಟೆಂಟ್ ಇರೋ ಥರ ಒಂದು ವಿಡಿಯೋ ಮಾಡಿಬಿಟ್ಟು ಅಪ್ಲೋಡ್ ಮಾಡಿ. ಹೊಡಿತು, ವಿಡಿಯೋಸ್ ಓಡಲಿಲ್ಲ, ವ್ಯೂಸ್ ಆಗಲಿಲ್ಲ, ತುಂಬ ಅಂದರೆ ತುಂಬ ಕಷ್ಟ ಆಯಿತು. ಯಾರೋ ಒಬ್ಬ ಯೂಟ್ಯೂಬರು ದೊಡ್ಡ ಲೆವೆಲ್ಲಿಗೆ ಬೆಳೆದಿದ್ದಾರೆ, ಆಮೇಲೆ ಅವರ ವಿಡಿಯೋಸ್ ಎಲ್ಲ ಲ್ಯಾಕ್ ಗಟ್ಟಲೆ ವ್ಯೂ ಓಡ್ತಾ ಇದ್ದಾವೆ ಅಂತ ಅಂದರೆ ಹಂಗಾಗಿ ಅವ್ರು ಅವಾಗಲೇ ಕ್ಲಿಕ್ ಆಗಿಬಿಟ್ರು. ಈಗ ಅವ್ರು ಏನು ಮಾಡಿದ್ರು ಕೂಡ ವೈರಲ್ ಆಗುತ್ತೆ. ಬಟ್ ನಾವಿವಾಗ ತುಂಬ ಕ್ರೌಡ್ ಇರೋವಂಥ ಯೂಟ್ಯೂಬರ್ಸ್ ಇರೋವಂಥ ಒಂದು ಪ್ಲೇಸಲ್ಲಿ ಇದ್ದೀವಿ. ಹೀಗೆ ಸೆಕೆಂಡ್ ಯೂಟ್ಯೂಬ್ ಪೇಮೆಂಟ್ ಬಂತು ಅಂತ ಹೇಳಿದೆ. ಎಷ್ಟು ಬಂತು ಅಂತಲೂ ಹೇಳ್ತಾ ಹೋಗ್ತೀನಿ. $1ಗೆ 98 ರೂಪಾಯಿ ನಮ್ಮ ಒಂದು ಇಂಡಿಯನ್ ಕರೆನ್ಸಿ ನಡೀತಾ ಇದೆ. ಎಲ್ಲ ನನ್ನ ಪ್ರೀತಿಯ ಸ್ನೇಹಿತರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ, ಸ್ನೇಹಿತರೆ ಇವತ್ತು ಒಂದು ಒಳ್ಳೆಯ ವಿಷಯ ತಂದಿದ್ದೀನಿ. ಏನು ಅಂತ ಅಂದರೆ ನನಗೆ 2ನೆಯ ಅಂದರೆ ಸೆಕೆಂಡ್ ಯೂಟ್ಯೂಬ್ ಪೇಮೆಂಟ್ ಬಂದಿದೆ. ನಿನ್ನೆ ರಿಸೀವ್ ಆಯಿತು ನನಗೆ ಸೆಕೆಂಡ್ ಯೂಟ್ಯೂಬ್ ಪೇಮೆಂಟು. ಅಂದರೆ ನನಗೆ ಫಸ್ಟ್ ಯೂಟ್ಯೂಬ್ ಪೇಮೆಂಟ್ ಬಂತು. ಫಸ್ಟ್ ಯೂಟ್ಯೂಬ್ ಪೇಮೆಂಟ್ ಬರೋಕ್ಕಿಂತ ಮುಂಚೆ ಎಷ್ಟೆಲ್ಲ ನಾನು ಸ್ಟ್ರಗಲ್ ಪಟ್ಟಿದ್ದೆ, ಎಷ್ಟು ಕಷ್ಟಪಟ್ಟಿದ್ದೆ, ಏನೇನೆಲ್ಲ ತೊಂದರೆಗಳನ್ನ ಫೇಸ್ ಮಾಡಿದ್ದೆ ಅನ್ನೋದನ್ನು ನಾನು ಎಲ್ಲದನ್ನೂ ಕೂಡ ಆ ಒಂದು ವಿಡಿಯೋದಲ್ಲಿ ಹೇಳಿದ್ದೆ. ಸೊ ಈಗ ನನಗೆ ಮಾರ್ಚ್ ತಿಂಗಳಲ್ಲಿ ಫಸ್ಟ್ ಯೂಟ್ಯೂಬ್ ಪೇಮೆಂಟ್ ಬಂದಿದ್ದು. ಈಗ ನನಗೆ ಅಂದರೆ ಮಾರ್ಚ್, ಏಪ್ರಿಲ್, ಮೇ, ಜೂನ್, ಜುಲೈ, ಈಗ ಆಗಸ್ಟ್ ನಡೀತಿದೆ. ಸೊ ಆಗಸ್ಟಲ್ಲಿ ನನಗೆ ಯೂಟ್ಯೂಬ್ ಪೇಮೆಂಟ್ ಬಂದಿದೆ. ಸೊ ತುಂಬ ಖುಷಿ ಆಗ್ತಾ ಇದೆ. ಸೊ ಕಳೆದ ಒಂದು ಯೂಟ್ಯೂಬ್ ಪೇಮೆಂಟ್ ಬಂತು ಅಂತ ಹಾಕಿದಾಗ ತುಂಬ ಜನ ರೆಸ್ಪಾನ್ಸ್ ಮಾಡಿದ್ದೀರಾ. ತುಂಬ ಖುಷಿ ಆಯಿತು. ಕಂಗ್ರ್ಯಾಚುಲೇಷನ್ಸ್. ನಮ್ಮದು ಕೂಡ ಹೊಸ ಒಂದು ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡಿದ್ದೀನಿ, ದಯವಿಟ್ಟು ನನಗೆ ಸಪೋರ್ಟ್ ಮಾಡಿ ಅಂತ ಹೇಳಿದ್ದೀರಾ. ನಾನು ಯಾರೆಲ್ಲ ಆ ರೀತಿ ಮೆಸೇಜ್ ಮಾಡಿದರೆ ಅವ್ರಿಗೆಲ್ಲರಿಗೂ ಕೂಡ ಸಬ್ಸ್ಕ್ರೈಬ್ ಮಾಡಿದ್ದೀನಿ. ಸೊ ಸೆಕೆಂಡ್ ಯೂಟ್ಯೂಬ್ ಪೇಮೆಂಟ್ ಬಂತು ಅಂದ ತಕ್ಷಣ ನನಗೆ ಯಾವುದೇ ಒಂದು ಈಸಿಯಾಗಿ ವೇ ಇರಲಿಲ್ಲ. ಸೊ 5 ತಿಂಗಳು ತಗೊಂತು. ಫಸ್ಟ್ ಯೂಟ್ಯೂಬ್ ಪೇಮೆಂಟಿಂದ ಸೆಕೆಂಡ್ ಯೂಟ್ಯೂಬ್ ಪೇಮೆಂಟ್ ಬರೋಕ್ಕೆ 5 ತಿಂಗಳು ನನಗೆ ತಗೊಂತು. ಸೊ 5 ತಿಂಗಳ ತನಕ ಯಾಕೆ ಇಷ್ಟೊಂದು ಡಿಲೇ ಆಯಿತು, ಏನೇನೆಲ್ಲ ತೊಂದರೆ ಅನುಭವಿಸಿದೆ, ಆಮೇಲೆ ಮಧ್ಯದಲ್ಲಿ ಯೂಟ್ಯೂಬಲ್ಲಿ ಏನೇನೆಲ್ಲ ಪ್ರಾಬ್ಲಮ್ಸ್ ಕ್ರಿಯೇಟ್ ಆಯಿತು ಅದನ್ನೆಲ್ಲವೂ ಕೂಡ ನಾನು ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ಸ್ನೇಹಿತರೆ. ಸೊ ಯಾರೆಲ್ಲ ರೀಸೆಂಟಾಗಿ ಯೂಟ್ಯೂಬ್ ಕ್ರಿಯೇಟ್ ಮಾಡ್ಕೋಬೇಕು ಅಂತಿದ್ದೀರಾ, ಯಾರೆಲ್ಲ ಯೂಟ್ಯೂಬ್ ಕ್ರಿಯೇಟ್ ಮಾಡಬೇಕು, ಯೂಟ್ಯೂಬ್ ಜರ್ನಿ ಶುರು ಮಾಡಬೇಕು, ಕಂಟೆಂಟ್ ಕ್ರಿಯೇಷನ್ ಜರ್ನಿ ಶುರು ಮಾಡಬೇಕು ಅಂತ ಇದ್ದೀರಾ, ಸೊ ಎಲ್ಲರೂ ಕೂಡ ಬೇಗ ಮಾಡ್ಕೊಳ್ಳಿ. ಏಕೆಂದರೆ ಆಲ್ರೆಡಿ ಕಾಂಪಿಟೇಷನ್ ತುಂಬ ಕಾಂಪಿಟೇಷನ್ ಶುರುವಾಗಿದೆ ಈ ಒಂದು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮಲ್ಲಿ. ಸೊ ಹಾಗಾಗಿ ಎಲ್ಲರೂ ಕೂಡ ಚೆನ್ನಾಗಿ ವಿಡಿಯೋ ಮಾಡೋದು, ಎಡಿಟಿಂಗ್ ಮಾಡೋದು, ಮತ್ತು ಚೆನ್ನಾಗಿ ಮಾತನಾಡುವ ಕಲೆ ಇರೋದು, ಮತ್ತು ರಿಯಲ್ ಆಗಿ ನಮ್ಮ ಒಂದು ಸಮಾಜದಲ್ಲಿ ಏನು ನಡೀತಿದೆ ಅದನ್ನು ಮಾತಾಡೋದಿರ್ಬೋದು. ಸೊ ಮಾತಾಡೋದು ಅಂದರೆ ಹೆಂಗೆ ಬೇಕಂಗೆ ಮಾತಾಡೋದಿಲ್ಲ. ಸೊ ನಾವು ಒಬ್ರಿಗೆ ಯಾರಿಗೋ ಒಂದು ಈಗ ಸೋಷಿಯಲ್ಲಾಗಿ ಏನೋ ನಡೀತಾ ಇದೆ, ಈಗ ನೋಡಿ ನೀಟದೆಲ್ಲ ನಡೀತು. ಸೊ ಅದಕ್ಕೆಲ್ಲ ಪಾಲಿಟಿಕ್ಸ್ದಲ್ಲಿ ಏನೇನೋ ಗಿಮಿಕ್ಗಳು ನಡೀತಿದೆ. ಸೊ ಒಬ್ರಿಗೆ ಪಾಯಿಂಟ್ ಔಟ್ ಮಾಡಿ ನಾವು ಹೇಳಬೇಕು ಅಂತಂದರೆ ಅವರೇ ಹೆಸರೇ ಇಳಿದು ಹೇಳಬಾರ್ದು. ಸೊ ಈ ಥರ ಆಗ್ತಾ ಇದೆ, ದಯವಿಟ್ಟು ಮಾಡಿಕೊಡಿ. ಸೊ ಮನವಿ ಮಾಡಬೇಕು, ಯಾಕೆಂದರೆ ಅವ್ರ ಹತ್ರ ಪವರ್ ಇರುತ್ತೆ. ಸೊ ಪವರು ಯಾರನ್ನ ಏನು ಬೇಕಾದರೂ ಚೇಂಜ್ ಮಾಡ್ಬೋದು. ಸೊ ಹಾಗಾಗಿ ಸ್ವಲ್ಪ ಏನೋ ಸೋಷಿಯಲ್ ಮೀಡಿಯಾದಲ್ಲಿ ಸ್ವಲ್ಪ ಬಾಯಿಯ ಹಿಡಿತ ಕರೆಕ್ಟಾಗಿರಲಿ. ನೀವು ಹೊರಗಡೆ ಮನೆ ಹತ್ರ ಸುತ್ತ ಹೆಂಗೆ ಮಾತಾಡಿದ್ರೂ ಕೂಡ ನಡೆಯುತ್ತೆ. ಬಟ್ ಈ ಸೋಷಿಯಲ್ ಮೀಡಿಯಾ ಅಂತ ಬಂದಾಗ ಸ್ವಲ್ಪ ಹುಷಾರಾಗಿಯೇ ಮಾತಾಡಬೇಕು, ಯಾಕೆಂದರೆ ಪ್ರತಿಯೊಂದು ಪದಗಳ ಮೇಲೆ ಹಿಡಿತಾ ಇರಬೇಕು, ಮತ್ತು ಏನು ಮಾತಾಡ್ತಿದ್ದೀನಿ ಅನ್ನೋದು ಕೂಡ ಗೊತ್ತಿರಬೇಕು. ಸೊ ಇದು ಹಾಗಾಗಿ ತುಂಬ ಜನ ಈಗ ಇನ್ಸ್ಟಾಗ್ರಾಮಲ್ಲಿರ್ಬೋದು, ಫೇಸ್ಬುಕ್ಕಲ್ಲಿರ್ಬೋದು ತುಂಬ ಸ್ವಲ್ಪ ಪ್ರಾಬ್ಲಮ್ ಕ್ರಿಯೇಟ್ ಆಗ್ತಾ ಇರೋದು ಇದರಿಂದ. ಹಾಗಾಗಿ ಹೇಳ್ತಾ ಇದ್ದೀನಿ, ಸೊ ಯಾರಿಗೂ ಕೂಡ ತೊಂದರೆ ಆಗಬಾರ್ದು ಅಂತಂದು. ಸೊ ಅದೇ ಥರನೇ ಈಗ ಇನ್ಸ್ಟಾಗ್ರಾಮು ಮತ್ತು ಫೇಸ್ಬುಕ್ ಕಂಪೇರ್ ಮಾಡಿದರೆ ಯೂಟ್ಯೂಬಲ್ಲಿ
ಏನಿಲ್ಲ, ಈ ಥರ ಏನಾದರೂ ಕೆಟ್ಟ ಕೆಟ್ಟ ವರ್ಡ್ಸು ಅವೆಲ್ಲ ಬಂದು ಏನಾದರೂ ವಲ್ಗರ್ ವರ್ಡ್ಸು ಆ ಥರ ಎಲ್ಲ ಬಳಕೆ ಮಾಡಿದ್ವಿ ಅಂದರೆ ಸೊ ಯೂಟ್ಯೂಬಿಂದನೇ ಡೈರೆಕ್ಟಾಗಿ ನಮಗೆ ಸ್ಟ್ರೈಕ್ಗಳನ್ನೆಲ್ಲ ಕೊಡೋಕ್ಕೆ ಶುರು ಮಾಡ್ತಾರೆ. ಸೊ ಅವ್ರದ್ದೊಂದು ಕೆಲವೊಂದು ವೈಲೆನ್ಸ್ದು ರೂಲ್ಸ್ ಇರ್ತವೆ. ಸೊ ಅವನ್ನೆಲ್ಲವನ್ನು ಕೂಡ ನೀಟಾಗಿ ಫಾಲೋ ಮಾಡ್ಬೇಕು ನಾವು. ಸೊ ಹಾಗಾಗಿ ಇಲ್ಲಿ ಮಾತ್ರ ತುಂಬ ಅಂದರೆ ತುಂಬ ಸ್ಟ್ರಿಕ್ಟಾಗಿ ರೂಲ್ಸ್ಗಳಿದ್ದಾವೆ. ಹೆಂಗೆ ಬೇಕು ಹಂಗೆ ವಿಡಿಯೋ ಅಂತೂ ಹಾಕಿಬಿಟ್ಟು ಯೂಟ್ಯೂಬಲ್ಲಿ ಅಪ್ಲೋಡ್ ಅಂತೂ ಮಾಡೋಕ್ಕಾಗಲ್ಲ. ಸೊ ಏನು ಮಾಡಿದ್ರು ನೀವು ಇನ್ಸ್ಟಾಗ್ರಾಮಲ್ಲಿ ಮತ್ತು ಫೇಸ್ಬುಕ್ಕಲ್ಲೇ ಮಾಡ್ಕೋಬೇಕು. ಮತ್ತು ಅದು ಡೈರೆಕ್ಟಾಗಿ ಅದು ಕಾನೂನಿನ ಅಪೋಸಿಟ್ ಏನಾದರೂ ಇತ್ತು ಅಂತ ಅಂದರೆ ಸೊ ಗೌರ್ಮೆಂಟ್ ಅವರೇ ತಗೊತಾರೆ. ಸೊ ಇದು ಬಿಡಿ ಹೋಗಲಿ, ಅದು ಕಂಟೆಂಟ್ ಕ್ರಿಯೇಷನ್ ಅದ್ರ ಬಗ್ಗೆ ಹೇಳ್ತಾ ಹೋದೆ. ಸೊ ಈಗ ನನ್ನ ಒಂದು ಸೆಕೆಂಡ್ ಯೂಟ್ಯೂಬ್ ಪೇಮೆಂಟ್ ಬಂತು ಅಂತ ಹೇಳಿದೆ. ನಿನ್ನೆ ತಾನೇ ರಿಸೀವ್ ಆಯಿತು ಸ್ನೇಹಿತರೆ. ಸೊ ನಿಮ್ಮ ಒಂದು ಪ್ರೀತಿ, ಆಶೀರ್ವಾದ ಮತ್ತು ಲೈಕ್ಸು, ಶೇರ್ಸು, ಕಮೆಂಟ್ಸು ತುಂಬ ಅಂದರೆ ತುಂಬ ಬಂದಿದೆ ನನಗೆ. ಎಲ್ಲರಿಗೂ ಕೂಡ ಯಾರೆಲ್ಲ ಪ್ರತಿಯೊಬ್ಬರು ನನಗೆ ಮೆಸೇಜ್ ಮಾಡಿದ್ದೀರಾ, ಲೈಕ್ ಮಾಡಿದ್ದೀರಾ, ಶೇರ್ ಮಾಡಿದ್ದೀರಾ, ಎಲ್ಲರೂ ಕೂಡ ಕೋಟಿ 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 ಧನ್ಯವಾದಗಳು. ಯಾಕೆಂದರೆ ನಾನೀಗ ಈ ಪೇಮೆಂಟ್ ತೊಗೊಂಡಿದ್ದೀನಿ ಅಂದರೆ ಅದಕ್ಕೆ ಕಾರಣಕರ್ತರು ನೀವು. ಸೊ ನಿಮ್ಮಿಂದ ನನಗೆ ಅಮೌಂಟ್ ಬಂದಿದೆ. ಸೊ ಹಾಗಾಗಿ ನಿಮ್ಮನ್ನು ಮಾತ್ರ ನಾನು ಮರೆಯೋಕ್ಕಾಗೋದೇ ಇಲ್ಲ. ಸೊ ಥ್ಯಾಂಕ್ ಯು ಸೋ ಮಚ್. ಹೀಗೆ ನನಗೆ ಸಪೋರ್ಟ್ ಮಾಡ್ತಾ ಇರಿ. ಒಂದು ಫಸ್ಟ್ ಯೂಟ್ಯೂಬ್ ಪೇಮೆಂಟಿಂದ ಸೆಕೆಂಡ್ ಯೂಟ್ಯೂಬ್ ಪೇಮೆಂಟ್ಗೆ ಬರೋದಕ್ಕೆ 5 ತಿಂಗಳು ಗ್ಯಾಪ್ ತೊಗೊಂತು ಅಂತ ಹೇಳಿದೆ. ಸೊ 5 ತಿಂಗಳು ಪೇಮೆಂಟ್ ಗ್ಯಾಪ್ ಯಾಕಾಯಿತು? ಸೊ ಕೆಲವರಿಗೆಲ್ಲ ಒಂದೇ ತಿಂಗಳಿಗೆ ಬರುತ್ತಲ್ಲ, ಅಟ್ಲೀಸ್ಟ್ 2 ತಿಂಗಳಿಗಾದರೂ ಬರ್ಬೋದಿತ್ತು, ಇದೇನು 5 ತಿಂಗಳು ಯಾಕಾಯಿತು ಅಂತ ನೀವು ಕೇಳ್ಬೋದು. ಸೊ ಖಂಡಿತವಾಗ್ಲೂ ನಾನು ಅದಕ್ಕೆ ಉತ್ತರ ಕೊಡ್ತೀನಿ. ಏನು ಅಂತ ಅಂದರೆ, ನನ್ನ ಒಂದು ಏನು ಫಸ್ಟ್ ಯೂಟ್ಯೂಬ್ ಪೇಮೆಂಟ್ ಬಂತು ಅಂತ ವಿಡಿಯೋ ಹಾಕಿ ಒಂದು ಸ್ವಲ್ಪ ಅದ್ರ ಜೊತೆ ಇನ್ನೂ ಕೆಲವು ವಿಡಿಯೋಸ್ ಓಡಿದ್ವು. ಅದಾದಮೇಲೆ ನಾನೊಂದು ಶಾರ್ಟ್ಸ್ ಹಾಕಿದೆ. ಸೊ ಅದರಲ್ಲಿ ಮಾಡಿದಂತಹ ನಾನು ಒಂದು ಮ್ಯೂಸಿಕ್ನ ಬಳಕೆ ಮಾಡಿದೆ. ಸೊ ಮ್ಯೂಸಿಕ್ಕು ನಾವು ಯಾವುದೇ ರೀತಿ ಯಾವುದಾದ್ರೂ ಒಂದು ಮ್ಯೂಸಿಕ್ನ, ಅದರಲ್ಲೂ ಫಿಲ್ಮ್ ಮ್ಯೂಸಿಕ್ನ ಬಳಕೆ ಮಾಡ್ತಾ ಇದ್ದೀವಿ ಅಂತ ಅಂದರೆ ಆ ಒಂದು ಮ್ಯೂಸಿಕ್ಕು ಯೂಟ್ಯೂಬಲ್ಲಿ ಅಂದರೆ ಎಲ್ಲರೂ ಕೂಡ ರೀಲ್ಸ್ ಮಾಡಿದಾರಾ ಹೆಂಗೆ ಅದನ್ನೆಲ್ಲ ಚೆಕ್ ಮಾಡಬೇಕು. ನಾವೇ ಓನಾಗಿ ಯಾವುದೋ ಒಂದು ಹಾಕಿ ಮಾಡಿದ್ವಿ ಅಂತ ಅಂದರೆ ಅದಕ್ಕೆ ಕಾಪಿರೈಟ್ ಸ್ಟ್ರೈಕ್ ಅಂತ ಕೊಟ್ಬಿಡ್ತಾರೆ. ಸೊ ಇದೇ ನನ್ನ ಒಂದು ಯೂಟ್ಯೂಬ್ ಚಾನಲ್ಗೂ ಕೂಡ ಆಗಿದ್ದು. ಕಾಪಿರೈಟ್ ಸ್ಟ್ರೈಕ್ ಬಂದ್ಬಿಡ್ತು. ಸೊ ಕಾಪಿರೈಟ್ ಸ್ಟ್ರೈಕ್ ಬಂದ್ಬಿಟ್ಟು ಈಗ ನಮಗೆ ಕಾಪಿರೈಟ್ ಸ್ಟ್ರೈಕ್ ಬಂತು ಅಂತ ಅಂದರೆ 3 ತಿಂಗಳು ಅಂದರೆ 90 ದಿನಗಳ ಕಾಲ ನಾನು ಎಂಥ ವಿಡಿಯೋ ಹಾಕಿದ್ರೂ ಕೂಡ ನನ್ನ ವಿಡಿಯೋಸ್ ಓಡಲ್ಲ. ಅಂದರೆ ವ್ಯೂಸ್ ಆಗೋದೇ ಇಲ್ಲ, ಲೈಕ್ಸು ಆಗಲ್ಲ, ಇನ್ನು ಶೇರ್ಸ್ ಅಂತೂ ಆಗೋದೇ ಇಲ್ಲ. ಸೊ ಹಾಗಾಗಿ ಈ ಕಾಪಿರೈಟ್ ಸ್ಟ್ರೈಕ್ ಅಂತ ಬಂತು ಅಂದರೆ 90 ದಿನ. ಆ ಒಂದು 90 ದಿನಗಳ ಒಳಗಡೆ ಇನ್ನೊಂದು ಯಾವುದಾದ್ರೂ ತಪ್ಪು ಮಾಡಿದ್ವಿ ಅಂತಂದರೆ ಮತ್ತೆ ಇನ್ನೂ 90 ದಿನ ಹಾಳಾಗುತ್ತೆ. ಆಯಿತಾ? ಈಗ ಆದ್ರುಗಳ ನಡುವೆ ಇನ್ನೊಂದೇನಾದರೂ ಈ 90 ದಿನದ ನಡುವೆ ಇನ್ನೊಂದು 3 ಮಿಸ್ಟೇಕ್ ಆಯಿತು ಅಂತಂದರೆ ಏನು ಮಾಡ್ತಾರೆ ಅಂತಂದರೆ 90 ದಿನಗಳಲ್ಲಿ 3 ಮಿಸ್ಟೇಕ್ ಏನಾದರೂ ಆಯಿತು ಅಂದ್ಕೊಳ್ಳಿ, ಅಂದರೆ ಕಾಪಿರೈಟ್ ಸ್ಟ್ರೈಕ್ 3 ಸಲ ಬಂತು ಅಂತಂದರೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಡಿಲೀಟ್ ಮಾಡುವಂತಹ ಕೆಲಸವನ್ನು ಯೂಟ್ಯೂಬ್ನವರು ಮಾಡ್ತಾರೆ. ಸೊ ಅದಕ್ಕೆ ಹೇಳ್ತಾ ಇರೋದು, ಯಾವುದೇ ಕಾರಣಕ್ಕೂ ಒಂದು ಯೂಟ್ಯೂಬ್ನಲ್ಲಿ ಒಂದು ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀವಿ ಅಂತ ಅಂದರೆ 100 ಸಲ ಚೆಕ್ ಮಾಡಿ ದಯವಿಟ್ಟು. ಏಕೆಂದರೆ 1 ಸಲ ಅಲ್ಲ, 2 ಸಲ, ಒಂದು 10 ಸಲ ಚೆಕ್ ಮಾಡಿ. ಏಕೆಂದರೆ ವೈಲೇಷನ್ ಇರುತ್ತೆ. ಮತ್ತು ಮಕ್ಕಳನ್ನ ಹೆಂಗೆ ಬೇಕು ಹಂಗೆ ಬಳಕೆ ಮಾಡ್ಕೊಳ್ಳೋದು, ಅಂದರೆ ಮಕ್ಕಳದ್ದು ಚೈಲ್ಡ್ ಅಬ್ಯೂಸ್ ಅಂತ ಆಗುತ್ತೆ. ಮತ್ತು ವೈಲೇಷನ್, ಈಗ ದೇಶಗಳ ನಡುವೆ ಏನೇನೋ ಕೆಟ್ಟದಾಗ ಮಾತಾಡೋದು, ಆ ದೇಶ ಹಂಗಿತ್ತು, ಈ ದೇಶ ಹಿಂಗಿತ್ತು, ಆ ಥರ ಎಲ್ಲ ಮಾತಾಡೋದು, ಅವೆಲ್ಲ ಮಾಡಬಾರ್ದು. ಮತ್ತು ಬೇರೆಯವರ ವೀಡಿಯೋಸ್ನ ಕದ್ಬಿಟ್ಟು ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ಹಾಕ್ಕೊಳ್ಳೋದು. ಹಾಗಾಗಿ ಯಾವಾಗಲೂ ನೀವು ಯಾವುದೇ ಒಂದು ವಿಡಿಯೋ ಮಾಡ್ತಾ ಇದ್ದೀರಾ ಅಂತಂದರೆ ಒರಿಜಿನಲ್ ಕಂಟೆಂಟ್ ಇರೋ ಥರ ಒಂದು ವಿಡಿಯೋ ಮಾಡಿಬಿಟ್ಟು ಅಪ್ಲೋಡ್ ಮಾಡಿ. ಆವಾಗ ಆರಾಮಾಗಿ ಅಪ್ಲೋಡ್ ಮಾಡ್ಬೋದು, ನೀವು ಚೆಕ್ ಮಾಡೋ ನೆಸೆಸಿಟಿನೇ ಇಲ್ಲ. ಸೊ ಇತ್ತೀಚೆಗೆ ನಾನು ಮಾಡ್ತಾ ಇರೋದೇ ಅದು. ಸೊ ಯಾಕೆಂದರೆ ನಂದು ಒರಿಜಿನಲ್ ಕಂಟೆಂಟ್ ಮಾಡ್ತಾ ಇದ್ದೀನಿ. ಇವಾಗ ನಾನು ಏನೇ ಮಾಡಿದ್ರು ಕೂಡ ನಾನು ಒರಿಜಿನಲ್ ವಾಯ್ಸಿಂದ ಮಾಡ್ತೀನಿ, ಕರೆಕ್ಟಾಗಿ ಕ್ಯಾಮ್ರಾ ನೋಡಿಬಿಟ್ಟು ವಿಡಿಯೋ ಮಾಡ್ತೀನಿ. ಯಾರ್ದು ಇರೋದಿಲ್ಲ, ವಿಡಿಯೋ ಇರೋದಿಲ್ಲ, ನಂದೇ ಇರುತ್ತೆ ಅಲ್ವಾ. ನನ್ನ ಮೇಲೆ ಇನ್ಯಾರು ಕಾಪಿರೈಟ್ ಸ್ಟ್ರೈಕ್ ಹಾಕೋಕ್ಕಾಗಲ್ಲ. ಸೊ ಹಾಗಾಗಿ ಈ ಒಂದು ಕಾನ್ಫಿಡೆನ್ಸ್ ಮೇಲೆ ನಾನು ಚೆಕ್ಕೇ ಮಾಡೋದಿಲ್ಲ, ಇವಾಗ ಆರಾಮಾಗಿ ಅಪ್ಲೋಡ್ ಮಾಡ್ತೀನಿ. ಸೊ ಇದು ಮೇನ್ ಒರಿಜಿನಲ್ ಕಂಟೆಂಟ್ ಇತ್ತು ಅಂತ ಅಂದರೆ ಯಾವುದೇ ಸ್ಟ್ರೈಕು ಬರಲ್ಲ, ಯಾವುದೇ ವೈಲೇಷನ್ ಆಗಲ್ಲ, ಏನೂ ಆಗಲ್ಲ. ಸೊ ಇದು ಒಂದು ಪ್ರಾಬ್ಲಮ್ ಆಗಿದ್ದು ನನಗೆ, ಯಾಕೆ ಸೆಕೆಂಡ್ ಯೂಟ್ಯೂಬ್ ಪೇಮೆಂಟ್ ಇಷ್ಟೊಂದು ಡಿಲೇ ಆಯಿತು ಅನ್ನೋದಕ್ಕೆ. ಸೊ 3 ತಿಂಗಳು ನನಗೆ ಫುಲ್ಲು ಹೊಡಿತು. ವೀಡಿಯೋಸ್ ಓಡಲಿಲ್ಲ, ವ್ಯೂಸ್ ಆಗಲಿಲ್ಲ,
ತುಂಬ ಅಂದರೆ ತುಂಬ ಕಷ್ಟ ಆಯಿತು. ಅಯ್ಯೋ ದೇವರೇ, ಯಾವಾಗಪ್ಪ ಮುಗಿಯುತ್ತೆ ಇದು ಕಾರ್ಪೊರೇಟ್ ಸ್ಟ್ರೈಕ್ ಅನ್ನೋ ಥರ ಆಗ್ಬಿಡುತ್ತೆ. ಮತ್ತು ಅದ್ರ ಜೊತೆಗೆ ಮಗಳು ಇದ್ದಾಳೆ, ಮಗಳನ್ನ ನೋಡ್ಕೋಬೇಕು. ಆಮೇಲೆ ಇವಾಗ ಊರಿಗೆ ಬಂದಿದ್ದೀನಿ. ಸೊ ಊರಿಗೆ ಬಂದಮೇಲೆ ಹಳ್ಳಿ ಕೆಲಸ ಅವೆಲ್ಲಂತೂ ಸಿಟಿಲಿದ್ದೆ. ಸಿಟಿಲಿ ಅಂದರೆ ಮನೇಲಷ್ಟೇ ಕೆಲಸ ಮಾಡಿಕೊಂಡು ಆರಾಮಾಗಿರ್ತಿದ್ದೆ. ಬಟ್ ಇಲ್ಲಿ ಹಳ್ಳೀಲಿ ಅಂದರೆ ಮನೇಲಿ ಮಾಡಬೇಕು. ಸ್ವಲ್ಪ ಈಗ ಹೊಲದಲ್ಲಿ ಕೆಲಸದವ್ರು ಬರ್ತಾರೆ, ಅವರಿಗೆ ಅಡುಗೆ ಮಾಡೋದಿರುತ್ತೆ, ಸ್ವಲ್ಪ ಕೆಲಸ ಜಾಸ್ತಿ ಇರುತ್ತೆ ಇಲ್ಲಿ ಹಳ್ಳಿಲಂದರೆ. ಸೊ ಸಿಟಿಲಂದರೆ ಅಷ್ಟಿರಲ್ಲ, ಸ್ವಲ್ಪ ಕೆಲಸ ಮಾಡ್ಕೊಂಡ್ಬಿಟ್ಟು ಆರಾಮಾಗಿ ಕೂತ್ಕೋಬೋದು. ಬಟ್ ಹಳ್ಳೀಲಿ ಆ ರೀತಿ ಆಗೋದೇ ಇಲ್ಲ. ಸೊ ಅದು ಒಂದು. ಈಗ ಮತ್ತೆ ಇನ್ನೊಂದು ಏನು ವಿಷಯಪ್ಪ ಅಂತ ಅಂದರೆ, ನನ್ನ ಒಂದು ಸೆಕೆಂಡ್ ಪ್ರೆಗ್ನೆನ್ಸಿ ನಡೀತಾ ಇದೆ. ಸೊ ಹಾಗಾಗಿ ನನ್ನ ಬಾಡಿಯಲ್ಲೂ ಕೂಡ ವೇರಿಯೇಷನ್ಸ್ಗಳು ನಡೀತಾ ಇದ್ದಾವೆ. ಸೊ ಅದಕ್ಕೂ ಕೂಡ ನಾನು ಹಿಂದೇಟಾಗ್ತಾ ಇದ್ದೀನಿ. ಮತ್ತು ಜಾಸ್ತಿ ಹೊತ್ತು ಕೂತು ಮಾತಾಡೋಕ್ಕೂ ಆಗಲ್ಲ, ಮತ್ತು ಸುಸ್ತು ಅನ್ನಿಸ್ತಾ ಇರುತ್ತೆ. ಸೊ ಹಾಗಾಗಿ ನನ್ನ ಒಂದು ವೀಡಿಯೋಸ್ಗಳು ಡಿಲೇ ಆಗ್ತಾ ಇದೆ. ಮತ್ತು ಮೇನ್ ಕಾಪಿರೇಟ್ ಸ್ಟ್ರೈಕು. ಸೊ ಇದು ನನ್ನ ಒಂದು ಜೀವನದಲ್ಲಿ ನಡೀತಾ ಇರೋದು. ಹಾಗಾಗಿ 5 ತಿಂಗಳು ಗ್ಯಾಪ್ ತೊಗೊಂಡು ಮತ್ತು ನಿನ್ನೆ ನನಗೆ ಯೂಟ್ಯೂಬ್ ಪೇಮೆಂಟ್ ರಿಸೀವ್ ಆಯಿತು. ಸೊ ತುಂಬ ಖುಷಿ ಆಗ್ತಾ ಇದೆ. ಮತ್ತು ಯಾವುದೇ ರೀತಿಯಾಗಲಿ ನೀವು ಇನ್ನೊಬ್ಬ ಯೂಟ್ಯೂಬರ್ಗೆ ಕಂಟೆಂಟ್, ಅವ್ರದ್ದು ಕಂಟೆಂಟ್ಗೂ ನಮ್ಮ ಕಂಟೆಂಟ್ಗೂ ಚೆಕ್ ಮಾಡ್ಕೊಳ್ಳಿ, ಬೇಡ ಅನ್ನಲ್ಲ. ಹಂಗಂತ ಕಂಪ್ಯಾರಿಸನ್ ಮಾಡೋಕ್ಕೆ ಹೋಗಬೇಡಿ. ಅವರು ಯಾರೋ ಒಬ್ಬ ಯೂಟ್ಯೂಬರು ದೊಡ್ಡ ಲೆವೆಲ್ಲಿಗೆ ಬೆಳೆದಿದ್ದಾರೆ, ಆಮೇಲೆ ಅವರ ವೀಡಿಯೋಸ್ ಎಲ್ಲ ಲ್ಯಾಕ್ ವ್ಯೂ ಓಡ್ತಾ ಇದ್ದಾವೆ ಅಂತ ಅಂದರೆ, ಅವರು ಯಾವುದೇ ಕ್ರೌಡ್ ಇಲ್ದೋ ಇರೋ ಟೈಮಲ್ಲಿ ಅವರು ಯೂಟ್ಯೂಬ್ನ ಕ್ರಿಯೇಟ್ ಮಾಡಿಕೊಂಡ್ರು. ಜನಕ್ಕೆ ಬೇರೆ ಜಾಸ್ತಿ ಆಪ್ಷನ್ಸ್ ಇರಲಿಲ್ಲ, ಅಂದರೆ ತುಂಬ ಜನ ಯೂಟ್ಯೂಬರ್ಸ್ ಇರಲಿಲ್ಲ. ಹಾಗಾಗಿ ಅವ್ರು ಅವಾಗಲೇ ಕ್ಲಿಕ್ ಆಗಿಬಿಟ್ರು. ಈಗ ಅವ್ರು ಏನು ಮಾಡಿದ್ರೂ ಕೂಡ ವೈರಲ್ ಆಗುತ್ತೆ. ಅಂದರೆ ಹೊಸ ಡ್ರೆಸ್ ತೊಗೊಂಡ್ರು ವೈರಲ್ ಆಗುತ್ತೆ, ಮದುವೆ ಆದರೂ ವೈರಲ್ ಆಗುತ್ತೆ, ಮಕ್ಕಳಾದರೂ ವೈರಲ್ ಆಗುತ್ತೆ, ಆಮೇಲೆ ಏನಾದರೂ ತಿಂದು ಹೊಸದಾಗಿ ಅಡುಗೆ ಮಾಡಿದ್ರೂ ವೈರಲ್ ಆಗುತ್ತೆ, ಮುದ್ದೆ ಮಾಡಿದ್ರು ವೈರಲ್ ಆಗುತ್ತೆ, ಸಾಂಬಾರು ಮಾಡಿದ್ರೂ ವೈರಲ್ ಆಗುತ್ತೆ. ಸೊ ಅವ್ರದ್ದು ಆ ಪೀಕಲ್ಲಿ ಅವರು ಯೂಟ್ಯೂಬ್ ಕ್ರಿಯೇಟ್ ಮಾಡಿಕೊಂಡು ಜನಕ್ಕೆಲ್ಲ ಆವಾಗಲೇ ಫೇಮಸ್ ಆಗಿಬಿಟ್ರಲ್ಲ. ಸೊ ಆವಾಗಿಂದನೇ ಅವರು ಏನು ಮಾಡಿದ್ರು ಕೂಡ ಇವಾಗ ವೀಡಿಯೋಸ್ ಚೆನ್ನಾಗಿ ಓಡ್ತವೆ ಮತ್ತು ಲ್ಯಾಕ್ ಗಟ್ಟಲೆ ವ್ಯೂಸ್ ಆಗುತ್ತೆ. ಬಟ್ ನಾವಿವಾಗ ತುಂಬ ಕ್ರೌಡ್ ಇರೋವಂಥ ಯೂಟ್ಯೂಬರ್ಸ್ ಇರೋವಂಥ ಒಂದು ಪ್ಲೇಸಲ್ಲಿ ಇದ್ದೀವಿ. ಮೊದಲಿಗೆ ಯೂಟ್ಯೂಬಲ್ಲಿ ಜನ ಇರಲಿಲ್ಲ, ಬಟ್ ಇವಾಗ ಸಿಕ್ಕಾಪಟ್ಟೆ ಜನ ಯೂಟ್ಯೂಬ್ ಮಾಡ್ತೀನಿ ಅಂತ ಬರ್ತಿದ್ದಾರೆ. ಯೂಟ್ಯೂಬ್ ಮಾಡಲಿ, ಬೇಡ ಅನ್ನಲ್ಲ. ಬಟ್ ಜನಕ್ಕೆ ರೀಚ್ ಆಗೋದು, ವ್ಯೂಸ್ ಆಗೋದು ತುಂಬ ಲೇಟ್ ಆಗ್ತಿದೆ ಮತ್ತು ಡಿಲೇ ಆಗ್ತಿದೆ. ನಂದು ನಾನು ಫಸ್ಟ್ ಯೂಟ್ಯೂಬ್ ಪೇಮೆಂಟಲ್ಲಿ ಹೇಳಿದ್ದೀನಿ ನಾನು. ಅಂದರೆ ನನ್ನ ಒಂದು 1000 ಜನ ಸಬ್ಸ್ಕ್ರೈಬರು ಮತ್ತು 4000 ಅವರ್ ವಾಚ್ ಅವರು ಕಂಪ್ಲೀಟ್ ಆಗೋಕ್ಕೆ 1 ವರ್ಷ ಟೈಮ್ ತೊಗೊಂತು ನನಗೆ. ಸೊ ಇನ್ನು ಇಷ್ಟು ಕಷ್ಟ ಅನುಭವಿಸ್ದೆ ಅಂತಂದರೆ ಯಾವಾಗ ಓಡುತ್ತಪ್ಪ ಇದು, ಯಾವಾಗ ಓಡುತ್ತೆ, ಯಾವಾಗ ನನಗೆ ಪೇಮೆಂಟ್ ಬರುತ್ತೆ. ಪೇಮೆಂಟ್ ಅಲ್ಲ, ಮಾನಿಟೈಸೇಷನ್ ಕ್ರಿಟೀರಿಯನ್ನೇ ನಂದು ಕಂಪ್ಲೀಟ್ ಆಗೋಕ್ಕೆ 1 ವರ್ಷ ತಗಂತು. ಸೊ ಅದಾದಮೇಲೆ ಮತ್ತೆ ಮಾನಿಟೈಸೇಷನ್ದು ಕ್ರಿಟೀರಿಯಾ ಎಲ್ಲ ಕಂಪ್ಲೀಟ್ ಆಗಿ ಅದನ್ನೆಲ್ಲ ಅಪ್ಲೈ ಮಾಡಿಕೊಂಡು ಮತ್ತೆ ಕಾಂಪಿಟೇಟಿವ್ ವೆರಿಫಿಕೇಷನ್ ಅಂತ ಬರುತ್ತೆ, ಅದನ್ನೆಲ್ಲ ವೆರಿಫಿಕೇಷನ್ ಮಾಡಿಕೊಂಡು ಮತ್ತೆ ಕೆಲವೊಂದೆಲ್ಲ ಇರುತ್ತೆ ಮಧ್ಯದಲ್ಲಿ. ಅದೆಲ್ಲ ಆದಮೇಲೆ ಡಾಲರ್ ಶುರು ಆಗಿದ್ದು. ಸೊ ಅದೆಲ್ಲ ಆದಮೇಲೆ ಡಾಲರ್ ಶುರು ಆಗಿದ್ದು. ಸೊ ಈ ಡಾಲರ್ ಶುರು ಆದಮೇಲೆ ಅದನ್ನು $1 to $100 ತನಕ ತಂದುಬಿಟ್ಟು, $100 ತನಕನೂ ನಾವು ಓಡಿಸ್ಬಿಟ್ಟು, $100 ಕಂಪ್ಲೀಟ್ ಆದಮೇಲೆ ಮತ್ತೆ ಬ್ಯಾಂಕ್ ಡೀಟೇಲ್ಸ್ ಅಂತ ತುಂಬಿಟ್ಟು, ಆ ಬ್ಯಾಂಕ್ ನೆಫ್ಟ್ ಅಂತಂದು ಇರಬೇಕು, ಇಂಟರ್ನ್ಯಾಷನಲ್ ಟ್ರಾನ್ಸಾಕ್ಷನ್ ಇರಬೇಕು. ಸೊ ಇದೆಲ್ಲ ತುಂಬ ಅಂದರೆ ದೊಡ್ಡ ಪ್ರೊಸೆಸ್ ಇದು. ಸೊ ಹಂಗಾಗಿ ಪೇಷನ್ಸ್ ಇದ್ದರೆ ಮಾತ್ರ ಯೂಟ್ಯೂಬಲ್ಲಿ ಸರ್ವೈವ್ ಆಗೋಕ್ಕೆ ಸಾಧ್ಯ. ಮತ್ತು ಕನ್ಸಿಸ್ಟೆನ್ಸಿ ಅನ್ನೋದು ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಯೂಟ್ಯೂಬಲ್ಲಿ. ಸೊ ಹಾಗಾಗಿ ಕೆಲವರು ಎಷ್ಟೋ ತುಂಬ ಜನದ್ದು ಯೂಟ್ಯೂಬ್ ಮಾಡಬೇಕು, ಅವ್ರದ್ದು ನೋಡಿಬಿಟ್ಟು ಇವ್ರದ್ದು ನೋಡಿಬಿಟ್ಟು ನೋಡೋರು ಆರಾಮಾಗಿ ಎಷ್ಟು ಚೆನ್ನಾಗಿ ದುಡಿತಿದ್ದಾರೆ, ನಾನ್ಯಾಕೆ ದುಡಿಬಾರ್ದು ಅಂತಂದು ತುಂಬ ಜನ ಯೂಟ್ಯೂಬ್ ಕ್ರಿಯೇಟ್ ಮಾಡ್ಕೋತಾರೆ ಅಕೌಂಟ್ನ. ಅದು 1-2 ವಿಡಿಯೋ ಮಾಡ್ತಾರೆ, ಆಮೇಲೆ ಅದರಲ್ಲಿ ವ್ಯೂಸ್ ಎಲ್ಲ ಬರೋದನ್ನ ನೋಡ್ತಾರೆ, ವಿಡಿಯೋ ಓಡಲ್ಲ, ಏನೂ ಓಡಲ್ಲ. ಮತ್ತು ಒಂದು ಕಾಪಿರೈಟ್ ಸ್ಟ್ರೈಕ್ ಬರ್ಬೋದು ಅಥವಾ ವೈಲೇಷನ್ ಏನಾದ್ರು ಆಯಿತು ಅಂತಂದರೆ ಓಡೋದೇ ಇಲ್ಲ. ಸೊ ಹೀಗಾಗಿ ಎಷ್ಟೋ ಜನ ಯೂಟ್ಯೂಬ್ದೊಂದು ಅಕೌಂಟ್ ಕ್ರಿಯೇಟ್ ಮಾಡಿ ಇಟ್ಕೊಂಡಿರ್ತಾರಲ್ಲ, ಅದರಲ್ಲಿ ವೀಡಿಯೋಸ್ ಹಾಕಲ್ಲ, ಆಮೇಲೆ ಅದು ಅಲ್ಲೇ ಹೋಲ್ಡ್ ಆಗಿಬಿಟ್ಟಿರುತ್ತೆ. ಸೊ ಇಂಥ ಒಂದು ಪರಿಸ್ಥಿತಿ ತುಂಬ ಜನ ಇದ್ದಾರೆ ಮತ್ತು ಮಾಡ್ತಾ ಇದ್ದಾರೆ ಕೂಡ. ಸೊ ಇನ್ನು ನನಗೆ ಸೆಕೆಂಡ್ ಯೂಟ್ಯೂಬ್ ಪೇಮೆಂಟ್ ಬಂತು ಅಂತ ಹೇಳಿದೆ, ಎಷ್ಟು ಬಂತು ಅಂತಲೂ ಹೇಳ್ತಾ ಹೋಗ್ತೀನಿ. ಸ್ನೇಹಿತರೆ, ಯೂಟ್ಯೂಬಲ್ಲಿ ಡೈರೆಕ್ಟಾಗಿ ಇಷ್ಟೇ ಬಂತು ಅಂತ ಯೂಟ್ಯೂಬ್ ಪೇಮೆಂಟ್ನ ಹೇಳೋಕ್ಕಾಗಲ್ಲ. ಹಾಗಾಗಿ ನಾನು ನಿಮಗೆ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ.
ಸ್ನೇಹಿತರೆ, ಒಂದು ಯೂಟ್ಯೂಬ್ ಪೇಮೆಂಟ್ ಬರಬೇಕು ಅಂತ ಅಂದರೆ ನಮಗೆ $100 ಕಂಪ್ಲೀಟ್ ಆಗಲೇಬೇಕು. ಸೊ $100 ಕಂಪ್ಲೀಟ್ ಆದಮೇಲೆ ನಮ್ಮ ಒಂದು ಅಕೌಂಟ್ಗೆ ಮಂತ್ ಎಂಡಲ್ಲಿ ಅಂದರೆ 20th ಮೇಲೆ ನಮಗೆ ಅಮೌಂಟ್ ಬರುತ್ತೆ. ಸೊ ಇದೊಂದು ಇಷ್ಟು ರೂಲ್ಸ್ ಇರುತ್ತೆ ಆಯಿತಾ. $100 ಕಂಪ್ಲೀಟ್ ಆದಮೇಲೆ ನಮ್ಮ ಅಕೌಂಟ್ಗೆ ಅಮೌಂಟ್ ಬರುತ್ತೆ ಅಂತಂದು. ಸೊ ಈಗ ನನಗೆ ಲಾಸ್ಟ್ ಟೈಮ್ ಬಂದಿದ್ದು ಅಂದರೆ ಫಸ್ಟ್ ಪೇಮೆಂಟ್ ಬಂದಿದ್ದು $121 ಫಸ್ಟ್ ಪೇಮೆಂಟ್ ಬಂದಿತ್ತು. ಸೊ ಈಗ ನನಗೆ ಸೆಕೆಂಡ್ ಪೇಮೆಂಟಲ್ಲಿ $105ಗೆ ಸೆಕೆಂಡ್ ಪೇಮೆಂಟ್ ಬಂದಿದೆ. ಸೊ $105 ಅಂತ ಅಂದರೆ $1ಗೆ 98 ರೂಪಾಯಿ ನಮ್ಮ ಒಂದು ಇಂಡಿಯನ್ ಕರೆನ್ಸಿ ನಡೀತಾ ಇದೆ. ಸೊ ಒಂದೊಂದು ದಿನ ಒಂದೊಂದು ಇರುತ್ತೆ, 98 ರೂಪಾಯಿ, 97 ರೂಪಾಯಿ, 96 ರೂಪಾಯಿ. ಸೊ ಈ ಥರ ವೇರಿಯೇಷನ್ ನಡೀತಾ ಇರುತ್ತೆ. $105 ಅಂತ ಅಂದರೆ $1ಗೆ 98 ರೂಪಾಯಿ ಅಂತಲೇ ಇಟ್ಕೊಳ್ಳೋಣ, ಜಾಸ್ತಿನೇ ಇಟ್ಕೊತೀನಿ. ಸೊ 98 ರೂಪಾಯಿ, 98 ಇಂಟು 105 ಎಷ್ಟು ಬರುತ್ತೆ ಕ್ಯಾಲ್ಕುಲೇಟ್ ಮಾಡಿ ನೋಡಿ. ಅಷ್ಟು ಅಮೌಂಟಲ್ಲಿ ಮತ್ತೆ ನಮಗೆ ಇಂಟರ್ನ್ಯಾಷನಲ್ ಟ್ರಾನ್ಸಾಕ್ಷನ್ ಆಗಿರೋದ್ರಿಂದ ಅಲ್ಲಿಂದ ಇಲ್ಲಿ ಬರೋದಕ್ಕೆ ಬ್ಯಾಂಕ್ ಅವ್ರು ಒಂದಿಷ್ಟು ಕಟ್ ಮಾಡಿಕೊಡ್ತಾರೆ, ಮತ್ತು ಯೂಟ್ಯೂಬರ್ ಒಂದು ಸ್ವಲ್ಪ ಕಟ್ ಮಾಡಿಕೊಡ್ತಾರೆ. ಸೊ ಕುಳಿದಿದ್ದ ದುಡ್ಡು ಪ್ರಸಾದ ಅಂತ ಹೇಳ್ಕೊಂಡು ನಮ್ಮ ಹತ್ರ ಇಟ್ಕೋಬೇಕು. ಸೊ ಇದು ನಮ್ಮ ಒಂದು ಯೂಟ್ಯೂಬ್ ಪೇಮೆಂಟ್ನ ಒಂದು ಕತೆ. ಮತ್ತು ಅದರ ಜೊತೆಗೆ ನನ್ನ ಒಂದು ಅಫಿಲಿಯೇಟ್ ಮಾರ್ಕೆಟಿಂಗ್ ಕೂಡ ನಡೀತಾ ಇದೆ ಇವಾಗ ಯೂಟ್ಯೂಬಲ್ಲಿ. ನಾನೇನು ಅಫಿಲಿಯೇಟ್ ಮಾರ್ಕೆಟಿಂಗ್ ಮಾಡ್ತೀನಲ್ಲ, ಈಗ ಏನು ನಾನು ಯೂಸ್ ಮಾಡ್ತಾ ಇದ್ದೀನಲ್ಲ, ಕ್ಯಾಮ್ರಾ ಆಗಿರ್ಬೋದು, ಮತ್ತು ಸ್ಟ್ಯಾಂಡ್ ಇರ್ಬೋದು, ಟ್ರೈಪಾಡ್ ಇರ್ಬೋದು, ಮೈಕ್ ಆಗಿರ್ಬೋದು. ಸೊ ಅದನ್ನೆಲ್ಲದನ್ನು ಕೂಡ ನಾನು ಏನು ಬಳಕೆ ಮಾಡ್ತೀನೋ ಅದನ್ನು ನಾನಿಲ್ಲಿ ಹೇಳ್ತೀನಿ. ಸೊ ಬಳಕೆ ಮಾಡಿದ್ದೀನಿ, ತೊಗೊಳ್ಳಿ ಅಂತಂದು, ಚೆನ್ನಾಗಿದೆ ತೊಗೊಳ್ಳಿ ಅಂತ ಹೇಳ್ತೀನಿ. ಸೊ ಅದರಿಂದನೂ ಕೂಡ ನನಗೆ ಅಮೌಂಟ್ ಅರ್ನ್ ಆಗ್ತಾ ಇರುತ್ತೆ. ಸೊ ಅದು ಅಷ್ಟೊಂದು ಬರಲ್ಲ ಆ್ಯಕ್ಚುಲಿ. ಅಫಿಲಿಯೇಟ್ ಮಾರ್ಕೆಟಿಂಗಿಂದ ಅಷ್ಟೊಂದು ಅಮೌಂಟ್ ಬರುತ್ತೆ ಅಂತ ನಾನು ಹೇಳಲ್ಲ. ಸೊ 50 ರೂಪಾಯಿದ್ದು 350 ರೂಪಾಯಿದ್ದು ಏನಾದರೂ ನೀವು ತೊಗೊಂಡ್ರಿ ಅಂತ ಅಂದರೆ ನನಗೆ ಅದರಲ್ಲಿ 10 ರೂಪಾಯಿ, 15 ರೂಪಾಯಿ ಆ ರೀತಿ ಆಗಿ ಬರುತ್ತೆ, ಕಮಿಷನ್ ಟೈಪು. ಸೊ ಇದು ಅಫಿಲಿಯೇಟ್ ಮಾರ್ಕೆಟಿಂಗ್ದು. ಸೊ ಯೂಟ್ಯೂಬಲ್ಲಿ ಮೇಯ್ನ್ ಚೆನ್ನಾಗಿ ಏನು ದುಡ್ಡು ಮಾಡಬೇಕು ಅಂತ ಅಂದರೆ ವ್ಯೂಸ್ ಚೆನ್ನಾಗಾಗಬೇಕು. ಸೊ ವ್ಯೂಸ್ ಚೆನ್ನಾಗಾಯಿತು ಅಂತ ಅಂದರೆ ಆಮೇಲೆ ಸಬ್ಸ್ಕ್ರೈಬರ್ ಚೆನ್ನಾಗಾಗಬೇಕು. ಸೊ ಇದಿಷ್ಟು ಮ್ಯಾಟ್ರ್ ಆಗುತ್ತೆ. ಅಫಿಲಿಯೇಟ್ ಮಾರ್ಕೆಟಿಂಗಿಂದ ನನಗೇನು ಅಷ್ಟೊಂದು ಅಮೌಂಟ್ ಬಂದಿಲ್ಲ, ಬಟ್ ಬಂದಿದೆ. ಅಷ್ಟೊಂದು ಬಂದಿದೆ ಅಂತ ಹೇಳೋಕ್ಕಾಗಲ್ಲ. $1, $2 ಈ ಥರ ಬಂದಿದೆ ಅಷ್ಟೇ. ಸೊ ಇದು ಯೂಟ್ಯೂಬ್ ಜರ್ನಿಯಲ್ಲಿ ನಡೀತಾ ಇರುತ್ತೆ. ಮತ್ತು ಇನ್ನೂ ಏನೇನೋ ಇದೋ ಮೆಂಬರ್ಶಿಪ್ ಅಂತೆ, ಆಮೇಲೆ ಇನ್ನೊಂದು ಗಿಫ್ಟ್ ಅಂತೆ, ಸೂಪರ್ ಚಾಟ್ ಅಂತ ಏನೇನೋ ಇದೋ. ಬಟ್ ಅದರಿಂದ ನನಗೆ ಯಾವುದೇ ರೀತಿ ನಾನು ಅದನ್ನು ಯುಟಿಲೈಸ್ ಮಾಡ್ಕೊಂಡಿಲ್ಲ, ಮತ್ತು ನನಗೆ ಅದನ್ನ ಯೂಸ್ ಮಾಡ್ಕೊಳ್ಳೋ ಚಾನ್ಸಸ್ ಕೂಡ ಸಿಕ್ಕಿಲ್ಲ. ಸೊ ನೋಡೋಣ ಮುಂದಿನ ದಿನಗಳಲ್ಲಿ. ಸೊ ಇದು ನನ್ನ ಸೆಕೆಂಡ್ ಯೂಟ್ಯೂಬ್ ಪೇಮೆಂಟ್ನ ಒಂದು ಕತೆ ಆಗಿತ್ತು. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಮತ್ತು ನನಗೆ ಕಮೆಂಟ್ ಮಾಡಿ. ಖಂಡಿತವಾಗ್ಲೂ ನಾನು ಯಾರೆಲ್ಲ ಹೊಸದಾಗಿ ಕ್ರಿಯೇಟ್ ಮಾಡ್ಕೊತಿದ್ದೀರಾ ಯೂಟ್ಯೂಬ್ ಚಾನಲ್ನ ಅವ್ರಿಗೆಲ್ಲರಿಗೂ ಕೂಡ ಸಬ್ಸ್ಕ್ರೈಬ್ ಮಾಡ್ತೀನಿ. ಮತ್ತು ನನ್ನ ಸಪೋರ್ಟ್ ಖಂಡಿತವಾಗ್ಲೂ ನಿಮಗಿರುತ್ತೆ. ತುಂಬ ಜನ ನನ್ನ ಹಳೆ ವಿಡಿಯೋಗಳಿಗೆ ಮೆಸೇಜ್ ಮಾಡಿದ್ದೀರಾ, ದಯವಿಟ್ಟು ನನ್ನದು ಹೊಸ ಚಾನಲ್ ಇದೆ, ಸಪೋರ್ಟ್ ಮಾಡಿ ಅಂತ. ಖಂಡಿತವಾಗ್ಲೂ ನಾನು ಯಾರೆಲ್ಲ ನೋಡಿದ್ದೀನಲ್ಲ ಅವರೆಲ್ಲರಿಗೂ ಕೂಡ ಸಬ್ಸ್ಕ್ರೈಬ್ ಮಾಡಿದ್ದೀನಿ ಮತ್ತು ಸಪೋರ್ಟ್ ಕೂಡ ಮಾಡ್ತಾ ಇದ್ದೀನಿ. ಆ್ಯಂಡ್ ವಿಡಿಯೋ ನೋಡೋಕೆ ಆಗ್ತಾ ಇಲ್ಲ ಅಷ್ಟೇ, ಯಾಕೆಂದರೆ ನನಗೆ ವಿಡಿಯೋ ಮಾಡೋಕ್ಕೆ ಆಗ್ತಾ ಇಲ್ಲ. ಸೊ ಅಷ್ಟೊಂದು ಸ್ವಲ್ಪ ಕಷ್ಟ ಆಗ್ತಾ ಇದೆ. ಮತ್ತು ಒಂದು ಕಡೆ ಕೂತ್ಬಿಟ್ಟು ಜಾಸ್ತಿ ಮಾತಾಡೋಕ್ಕಾಗಲ್ಲ, ಮತ್ತು ಮಗು ಇದ್ದಾಳೆ, ಸೊ ಸ್ವಲ್ಪ ಕೆಲಸಗಳಿರುತ್ತೆ, ಹಾಗಾಗಿ ನಾನು ನೋಡೋಕ್ಕಾಗ್ತಾ ಇಲ್ಲ. ಬಟ್ ಖಂಡಿತವಾಗ್ಲೂ ನಾನು ಎಲ್ಲರಿಗೂ ಕೂಡ ಸಪೋರ್ಟ್ ಮಾಡ್ತೀನಿ. ಎಲ್ಲ ಯೂಟ್ಯೂಬರ್ಸು ಬೆಳಿಬೇಕು, ಎಲ್ಲರೂ ಕೂಡ ದುಡ್ಡು ತಗೋಬೇಕು, ಬೆಳೆದವರೇ ಬೆಳಿಬಾರ್ದು. ಸೊ ಹೊಸ್ದಾಗಿ ಯಾರ್ಯಾರು ಬರ್ತಾರೆ ಅವರೆಲ್ಲರೂ ಕೂಡ ಪೇಮೆಂಟ್ ತಗೋಬೇಕು, ದುಡಿಬೇಕು ಅನ್ನೋದೇ ನನ್ನ ಒಂದು ಆಸೆ. ಅದರಲ್ಲೂ ಕೂಡ ಹೆಣ್ಮಕ್ಳು. ಸೊ ನಾವು ಮದುವೆ ಆಗಿ ಮಗು ಮಾಡ್ಕೊಂಡ್ವಿ ಅಂತ ಅಂದರೆ ಯಾವುದೇ ಕೆಲಸಕ್ಕೂ ಹೋಗೋದಿಲ್ಲ, ಸ್ಟ್ರಕ್ ಆಗ್ಬಿಡ್ತೀವಿ ಮನೇಲೆ, ಮನೆ ಮಕ್ಕಳು ಗಂಡ. ಸೊ ಈ ಥರ ಒಂದು ಸ್ಟ್ರಕ್ ಆಗ್ಬಿಡ್ತೀವಿ. ಸೊ ಇಂಥ ಒಂದು ಟೈಮಲ್ಲಿ ನನಗೆ ಕೈ ಹಿಡಿದಿದ್ದು ಅಂತಂದರೆ ಯೂಟ್ಯೂಬ್. ಸೊ ಹಾಗಾಗಿ ನಾನು ಇದನ್ನು ಪ್ಲ್ಯಾನ್ ಮಾಡಿದ್ದು ಅದಕ್ಕೋಸ್ಕರನೇ, ಮತ್ತು ನನಗೆ ಹೆಲ್ಪ್ ಆಗಿದೆ ಕೂಡ. ಸೊ ಇದಿಷ್ಟು ನನ್ನ ಒಂದು ಯೂಟ್ಯೂಬ್ ಜರ್ನಿ ಕತೆ ಆಗಿತ್ತು. ಸೊ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ, ಮತ್ತು ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರೆಲ್ಲ ಯೂಟ್ಯೂಬ್ ಚಾನಲ್ ಮಾಡಬೇಕು ಅಂತ ಇನ್ನೂ ಸ್ಟ್ರಕ್ ಆಗಿ ನಿಂತ್ಕೊಂಡಿದ್ದಾರಲ್ಲ ನಿಮ್ಮ ಸ್ನೇಹಿತರಿಗೆ ನನ್ನ ಒಂದು ವಿಡಿಯೋನ ಶೇರ್ ಮಾಡಿ. ಅವ್ರಿಗೆ ಇನ್ಸ್ಪೈರಿಂಗ್ ಆಗಿರುತ್ತೆ, ಮತ್ತು ಅವ್ರು ಖಂಡಿತವಾಗ್ಲೂ ಕನ್ಸಿಸ್ಟೆನ್ಸಿಯಾಗಿ ವಿಡಿಯೋ ಹಾಕ್ತಾರೆ ಅಂತ ಅನ್ಕೋತೀನಿ. ಸೊ ಯಾವಾಗಲೂ ಅಷ್ಟೇ, ಈಗ
ಮಳೆ ಬೀಳ್ತಾ ಇದೆ, ಇಲ್ಲೊಂದು ಕಲ್ಲಿದೆ ಅಂತ ಅಂದರೆ, ಈ ಮಳೆ ಬೀಳ್ತಾ ಇದೆ ಅಂತ ಅಂದರೆ ಅಲ್ಲೊಂದು ಹೋಲ್ ಆಗಿರುತ್ತೆ, ನೀವು ನೋಡಿರ್ಬೋದು. ಕೇವಲ ಒಂದು ಹನಿ ಅಥವಾ ಒಂದಿನದ ನೀರಿಂದ ಆ ಒಂದು ಹೋಲ್ ಆಗಿರಲ್ಲ. ಯಾವಾಗಲೂ ಕನ್ಸಿಸ್ಟೆನ್ಸಿ, ಯಾವಾಗಲೂ ನೀರು ಹನಗ್ತಾ ಇದ್ದಾಗ ಮಾತ್ರ ಇಲ್ಲಿ ಹೋಲ್ ಹಾಕಕ್ಕೆ ಸಾಧ್ಯ, ಆ ಕಲ್ಲು ಹೋಲ್ ಆಗುತ್ತೆ. ಸೊ ಅದು ಕನ್ಸಿಸ್ಟೆನ್ಸಿ. ಸೊ ಅದಕ್ಕೆ ಹೇಳ್ತಿರೋದು, ನಮ್ಮ ಒಂದು ವಿಡಿಯೋಸ್ ಯಾವಾಗಲೂ ಕನ್ಸಿಸ್ಟೆನ್ಸಿಯಾಗಿತ್ತು ಅಂತ ಅಂದರೆ ಖಂಡಿತವಾಗ್ಲೂ ಕೂಡ ನಮ್ಮ ವಿಡಿಯೋಸು ಒಂದಲ್ಲ ಒಂದಿನ ರೀಚ್ ಆಗುತ್ತೆ. ಮತ್ತು ನಾವು ಕೂಡ ಒಂದಲ್ಲ ಒಂದಿನ ಒಂದು ಒಳ್ಳೆ ಫೇಮಸ್ ಆಗಲಿಲ್ಲ ಅಂದ್ರೂ ಅಟ್ಲೀಸ್ಟ್ ವಿಡಿಯೋಸ್ ನೋಡ್ತೀವಿ ಅಂತ ಅನ್ನೋರಾದರೂ ಸಿಗ್ತಾರೆ ಅನ್ನೋದೊಂದು ಕಾನ್ಫಿಡೆನ್ಸ್ ಅಷ್ಟೇ. ಬಟ್ ಫೇಮಸ್ ಯೂಟ್ಯೂಬರ್ ಆಗಬೇಕು ಅನ್ನೋ ಆಸೆ ಇಲ್ಲ. ನೀವು ವಿಡಿಯೋಸ್ ಚೆನ್ನಾಗಿ ಮಾಡ್ತೀರಾ, ಚೆನ್ನಾಗಿದೆ ಅಂತ ಯಾರೋ ಒಬ್ರು ಹೇಳಿದ್ರು ಅಂದ್ರೂ ಕೂಡ ಅದು ಎಷ್ಟು ಪ್ರಶಂಸೆ ಅಂತ ಅಂದರೆ ನಮಗೆ ಅದೇನು ಜ್ಞಾನಪೀಠ ಪ್ರಶಸ್ತಿ ಕೊಟ್ಟಂಗೆ ಅನಿಸುತ್ತೆ. ಸೊ ನನ್ನ ಒಂದು ಚಾನಲಲ್ಲಿ ಆಲ್ಮೋಸ್ಟ್ ಯೂಟ್ಯೂಬ್ದು ಒಂದಿಷ್ಟು ಮಾಡ್ತಾ ಇರ್ತೀನಿ. ಅಂದರೆ ಯೂಟ್ಯೂಬ್ ಇವಾಗ ತಾನೇ ಕ್ರಿಯೇಟ್ ಮಾಡ್ತಾ ಇರೋರಿಗೆ ಯಾವ ರೀತಿಯಾಗಿ ಯೂಟ್ಯೂಬ್ ಕ್ರಿಯೇಟ್ ಮಾಡಬೇಕು, ಮತ್ತು ಹೇಗೆ ವಿಡಿಯೋ ಎಡಿಟಿಂಗ್ ಮಾಡ್ತೀನಿ ನಾನು, ಅದನ್ನೆಲ್ಲ ಕೂಡ ತೋರಿಸ್ತಾ ಬರ್ತೀನಿ. ಮತ್ತು ಅದ್ರ ಜೊತೆ ಅಗ್ರಿಕಲ್ಚರಲ್ಲೂ ಕೂಡ ನಾನು ತೋರಿಸ್ತೀನಿ. ಇತ್ತೀಚಿನ ದಿನಗಳಲ್ಲಿ ರೈತರು ಎಷ್ಟು ಕಷ್ಟಪಡ್ತಾ ಇದ್ದಾರೆ, ಇವಾಗಿನ ಮಳೆ ಆಗಿರ್ಬೋದು, ಬೆಳೆ ಆಗಿರ್ಬೋದು, ಬೆಳೆಯಲ್ಲಿರುವಂತಹ ಕಳೆಗಳು, ಆಮೇಲೆ ಸಾವಯವವಾಗಿ ಯಾವ ರೀತಿಯಾಗಿ ಮಾಡಬೇಕು ಅನ್ನೋದನ್ನು ಕೂಡ ನಾನು ವಿಡಿಯೋ ಮಾಡ್ತಾ ಇರ್ತೀನಿ. ಸೊ ಇದರ ಜೊತೆ ಲಾಸ್ಟಲ್ಲಿ ನಾನು ಒಂದು ವಿಡಿಯೋ ಮಾಡಾಕಿದ್ದೆ. ನಾನು ಈಗ ವಿಡಿಯೋ ಮಾಡಿ ಬಿಡ್ತಿದ್ದೀನಿ ಅಂದರೆ ಈಗ ಮಾಡಿಬಿಟ್ಟು ಹಿಂಗೆ ಬಿಡೋಕ್ಕಾಗಲ್ಲ. ಸೊ ಬೇಡದೇ ಇರೋ ಅಂಥ ಕೆಲವೊಂದು ವೀಡಿಯೋಸ್ಗಳು ಅಂದರೆ ಸೀನ್ಗಳು ಕೂಡ ಬಂದಿರುತ್ತೆ, ಅದನ್ನ ಕಟ್ ಮಾಡಬೇಕು. ಸೊ ಅದು ಎಡಿಟಿಂಗಲ್ಲಿ ಬರುತ್ತೆ. ಸೊ ನಾನು ನನ್ನ ವಿಡಿಯೋನ ಯಾವ ರೀತಿ ಎಡಿಟ್ ಮಾಡ್ತೀನಿ ಅನ್ನೋ ಒಂದು ವಿಡಿಯೋನ ಕೂಡ ನಾನು ಒಂದು ಹಾಕಿದ್ದೆ ವಿಡಿಯೋನ. ಅದು ಎಷ್ಟು ಜನಕ್ಕೆ ರೀಚ್ ಆಗಿದೆ ಅಂತ ನನಗೆ ಗೊತ್ತಿಲ್ಲ, ಬಟ್ ಓಡಿದೆ, ಒಂದು 5K ಹಂಗೆ ಓಡಿದೆ ಅಷ್ಟೇ. ಬಟ್ ಮುಂದಿನ ದಿನಗಳಲ್ಲಿ ಇನ್ನೊಂದು ಸಲ ಯಾವ ರೀತಿಯಾಗಿ ನಾನು ಎಡಿಟಿಂಗ್ ಮಾಡ್ತೀನಿ, ಯಾವ ಆ್ಯಪ್ ಯೂಸ್ ಮಾಡ್ತೀನಿ, ಅದನ್ನೆಲ್ಲವನ್ನು ಕೂಡ ಫುಲ್ ಎಕ್ಸ್ಪ್ಲನೇಷನ್ ವಿಡಿಯೋ ನನ್ನ ಒಂದು ಯೂಟ್ಯೂಬ್ ಚಾನಲಲ್ಲಿ ಹಾಕ್ತೀನಿ. ಆಮೇಲೆ ಇದೇ ರೀತಿ ನನ್ನ ಚಾನಲ್ನ ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡ್ತಾ ಇರಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಆಮೇಲೆ ಶೇರ್ ಮಾಡಿ ದಯವಿಟ್ಟು ಎಲ್ಲರಿಗೂ. ಮುಂದಿನ ದಿನಗಳಲ್ಲಿ ನಾನು ನಿಮಗೆ ಒಳ್ಳೊಳ್ಳೆ ವಿಡಿಯೋಗಳನ್ನ ನಿಮ್ಮ ಮುಂದೆ ತರ್ತೀನಿ ಅಂತ ಹೇಳ್ತಾ, ಮುಂದೆ ಒಂದು ಒಳ್ಳೆ ವಿಡಿಯೋ ಜೊತೆ ಸಿಗ್ತೀನಿ ಸ್ನೇಹಿತರೆ. ನಮಸ್ಕಾರ.